ತಥಾಚ ಉಕ್ತಂ. ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರಪ್ಪ ಅಂತ ಅದಕ್ಕೆ ಸಂವಾದವಾಗಿ ಶಾಸ್ತ್ರವಚನವನ್ನು ಹೇಳ್ತಾನೆ. ಏನು ಅಂದರೆ ನ ಕುರಿಯಾತ್ ಕರ್ಹಿ ಸಂಗಂ ಮನಸ್ಸಿ ಹ್ಯನವಸ್ಥಿತೆ ಅಂತ ಶಾಸ್ತ್ರದಲ್ಲಿ ಇದು ನೋಡಿ. ಯಾವತ್ತು ಸಂಗಾತ್ ಸಂಜಾಯತೆ ಕಾಮಃ ಗೀತೆಗಳಲ್ಲಿ ಯಾವುದೇ ಒಂದು ವಸ್ತುವಿಗೆ ನಮ್ಮ ಮನಸ್ಸು ಅಂಟಿಕೊಂಡಾಗ ಅದನ್ನು ಬಯಸುತ್ತದೆ. ಅದರ ಪರಿಚಯವೇ ನಮಗೆ ಇಳಿದಿದ್ದಾಗ ಅದನ್ನು ಬಯಸುವುದೇ ಇಲ್ಲ. ಪರಿಚಯ ಇದ್ದಾಗಲೂ ತಕ್ಷಣ ಬಯಸುವುದಿಲ್ಲ. ಪರಿಚಯದಿಂದ ಅದರಲ್ಲಿ ಸಂಘ, ನಿರಂತರ ಸಹವಾಸ, ಒಡನಾಟ, ಒಂದು ವಸ್ತುವಿನ ಒಡನಾಟ ನಿರಂತರ ಆದಾಗ ಇದು ನನಗೆ ಬೇಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ, ಇದೆಲ್ಲ ಸೈಕಾಲಜಿ. ಒಂದು ವಸ್ತುವನ್ನೇ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಅದರ ಮೇಲೆ ಪ್ರೀತಿ ಮೂಡುತ್ತೆ, ಅಟ್ಯಾಚ್ಮೆಂಟ್. ಅದರ ಮೇಲೆ ಪ್ರೀತಿ ಮೂಡಿದಾಗ ಅದು ನನಗೆ ಬೇಕು ಅನಿಸುತ್ತೆ. ಬೇಕು ಅನಿಸಿ ಸಿಗದೇ ಇದ್ದಾಗ ಸಿಟ್ಟು ಬರುತ್ತೆ, ಸಂಕಾಮ. ಅದೇ ಇದು ಸೈಕಾಲಜಿ, ಮನಃಶಾಸ್ತ್ರ. ಒಂದು ವಸ್ತುವನ್ನು ನಿರಂತರ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಅದರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಅಂಟಿಕೊಳ್ಳುತ್ತೆ ಮನಸ್ಸಿನಲ್ಲಿ. ಅಂಟಿಕೊಂಡ ಮೇಲೆ ಅದು ಬೇಕು ಅಂತ ಶುರು. ಅದನ್ನೇ ಇಲ್ಲಿ ಹೇಳಿದವರು ನ ಕುರಿಯಾತ್ ಕರ್ಹಿಚಿತ್ ಸಂಗಂ. ಯಾವುದನ್ನೂ ಕೂಡ ಮನಸ್ಸಿನಲ್ಲಿ ಅಂಟಿಸ್ಕೋಬೇಡ. ನಿರಂತರ ಅದನ್ನು ಯೋಚನೆ ಮಾಡಿದ್ರೆ ಅಂಟಿಕೊಳ್ಳುತ್ತೆ, ಅದನ್ನು ಅಂಟಿಸ್ಕೊಳ್ಬೇಡ. ಯಾಕೆಂದರೆ ಮನಸ್ಸಿಹಿ ಅನವಸ್ಥಿತೆ. ಗೊತ್ತಲ್ಲ, ಮನಸ್ಸು ಅದು ಎಲ್ಲಿಯೂ ನೆಲೆ ನಿಲ್ಲುವಂತಹ ವಸ್ತು ಅಲ್ಲ. ಆದರೆ ಒಂದು ವಿಚಿತ್ರ, ಮನಸ್ಸು ಅವ್ಯವಸ್ಥಿತ. ಆದರೆ ಒಂದು ವಸ್ತುವನ್ನು ನಿರಂತರ ಧ್ಯಾನ ಮಾಡ್ತಾ ಇದ್ದರೆ ಅದರಲ್ಲೇ ಅಂಟಿಕೊಳ್ಳುತ್ತೆ. ಇದು ಒಂದು ವಿಚಿತ್ರ. ಅಂಟಿಕೊಳ್ಳದ ಮನಸ್ಸು ಒಂದು ಕಡೆ ಅಂಟಿಕೊಳ್ಳುತ್ತೆ. ಬೇಕಾದ ವಿಷಯದಲ್ಲಿ ಅಲ್ಲ, ಬೇಡವಾದದ್ದಲ್ಲಿ ಬೇಗ ಅಂಟಿಕೊಳ್ಳುತ್ತೆ. ಮನಸ್ಸು ಅನವಸ್ಥಿತ, ಅದು ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ. ಅದು ಬೇಡವಾದ ವಿಷಯದಲ್ಲಿ ಬೇಗ ಅಂಟಿಕೊಳ್ಳುತ್ತೆ. ಈಗ ನೋಡಿ, ಉಪಾಧ್ಯಾಯರು ಕ್ಲಾಸ್ ಮಾಡ್ತಾರೆ, ಒಳ್ಳೆ ಒಬ್ಬ ಗುಡ್ ಪ್ರೊಫೆಸರ್, ಒಳ್ಳೆಯ ಅಧ್ಯಾಪಕ, ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಅವರಿಗೆ ಸಿಗರೇಟ್ ಸೇದು ಅಭ್ಯಾಸ ಇರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಎಲ್ಲ ಅದು ಕುಡಿಯೋದು ಸೇದೋದು ಅದು ಸ್ಟೈಲ್ ಆಗಿರ್ತದೆ, ಈಗೇನು ಪ್ರೊಹಿಬಿಷನ್ ಇಲ್ಲ. ಅಂದರೆ ವಿದ್ಯಾರ್ಥಿಗಳು ಮೊದಲು ಮಾಡೋದು ಏನು ಗೊತ್ತುಂಟ, ಅವರ ಪಾಠವನ್ನು ಗ್ರಹಿಸುವುದಲ್ಲ, ಸಿಗರೇಟ್ ಸೇದನ್ನು ಮೊದಲು ಕಲಿತಾರೆ. ನಮ್ಮ ಪ್ರೊಫೆಸರು ಎಳಿತಾರೆ, ನಾನು ಯಾಕೆ ಎಳಿಬಾರ್ದು ಅಂದರೆ ಯಾವತ್ತು ಮನಸ್ಸು ಕೆಟ್ಟದ್ದನ್ನು ಬೇಗ ಇಷ್ಟಪಡ್ತದೆ, ಅದರಲ್ಲೇ ಅಂಟಿಕೊಳ್ಳುತ್ತೆ. ಅಂಟಿಕೊಳ್ಳದ ಮನಸ್ಸು ಕೆಟ್ಟದ್ದಲ್ಲಿ ಬೇಗ ಅಂಟಿಕೊಳ್ಳುತ್ತೆ. ನಮ್ಮ ಪ್ರೊಫೆಸರ್ ಸಿಗರೇಟ್ ಹೇಳಿದ್ದಾರೆ, ನಾನು ಯಾಕೆ ಎಳಿಬಾರ್ದು ಅಂತಾನೆ. ನಿಮ್ಮ ಪ್ರೊಫೆಸರ್ ಒಳ್ಳೆ ಪಾಠ ಹೇಳ್ತಾರಲ್ಲ, ನೀನು ಯಾಕೆ ಕಲಿಬಾರ್ದು, ಅದು ಕೇಳೋದಿಲ್ಲ. ಅದರಿಂದ ಯಾವಾಗಲೂ ಬೇಡವಾದ್ದನ್ನು ಮನಸ್ಸು ಬೇಗ ಇಷ್ಟಪಡುತ್ತೆ. ಅದು ಮನಸ್ಸಿನ ಸಹಜ ಸ್ವಭಾವ. ಆದ್ದರಿಂದ ನೀನು ಯಾವುದನ್ನು ಹಚ್ಚಿಕೋಬೇಕು ಅಂದರೆ ಯಾವುದನ್ನು ಹಚ್ಚಿಕೋಬೇಡ. ಯಾಕೆಂದರೆ ಹಚ್ಚಿಕೊಂಡೆ ಅಂದರೆ ಮನಸ್ಸು ಅದನ್ನು ಬೇಕು ಅಂತ ಶುರು ಮಾಡೋದು. ಅದನ್ನು ನೀನು ಮಾಡು, ನಿನಗೆ ಬೇಕದು, ನೀನು ಬಯಸುವುದು. ಹಾಗಾಗಿ ನ ಕುರಿಯಾತ್ ಕರ್ಹಿಚಿತ್ ಸಂಗಂ. ಎಲ್ಲಿಯೂ ನಿನ್ನ ಮನಸ್ಸು ಒಂದು ಕಡೆ ಅಂಟಿಕೊಳ್ಳದಂತೆ ಎಚ್ಚರ ವಹಿಸು. ಅಂಟಿಕೊಂಡ್ರೆ ಅದು ಅಲ್ಲೇ ಅಂಟಿಕೊಂಡು ಬಿಡುತ್ತೆ, ಅದು ಬಿಚ್ಚಿಕೊಳ್ಳುವುದಿಲ್ಲ. ಮತ್ತೆ ಅದು ಕಷ್ಟ. ಮನಸ್ಸು ಒಂದು ಕಡೆ ನಿಲ್ಲದ ಮನಸ್ಸು ಯಾವ ಅಂಟಿಕೊಂಡಿತು ಅಂದರೆ ಅದೇ ಬೇಕು ಅಂತ ಹಠ ಹಿಡಿಯುತ್ತೆ. ಅದು ಅಪಥ್ಯದ ವಸ್ತು ಇರಬಹುದು, ಅಥವಾ ಅದು ಬಯಸದ ಯಾವುದೇ ವಸ್ತು ಇರಬಹುದು. ಒಂದು ಗಂಡು ಹೆಣ್ಣನ್ನು ಪ್ರೀತಿಸುವುದಿರ್ಬೋದು, ಹೆಣ್ಣು ಗಂಡನ್ನು. ಅದು ಗಾಢವಾಗಿ ಬಯಸಿಬಿಟ್ರೆ ಮನಸ್ಸು ಅಲ್ಲಿಂದ ವಿಚಲಿತ ಆಗುವುದೇ ಇಲ್ಲ. ಅದು ಸಿಗೋ ತನಕ ಮನಸ್ಸು ಇನ್ನೊಂದು ಕಡೆ ಹೋಗೋದು. ಡಿಸೈರ್ ಸಚೆ, ಅದು ಟ್ರೆಮೆಂಡಸ್, ಅದ್ಭುತವಾದ ಸಂಗತಿ. ಅದು ನಕುರಿಯಾದ ಕರ್ಹಿಚಿತ್ ಸಂಗಂ ಮನಸ್ಸಿ ಅನವಸ್ಥಿತೆ. ಯಾಕೆಂದರೆ ಯದ್ವಿಸ್ರಂಭ ಚಿರಂ ಚೀರ್ಣಂ ಚಸ್ಕಂದೇದ್ ತಪ ಐಶ್ವರಂ. ಯದ್ವಿಸ್ರಂಭಾತ್, ನೀನು ಮನಸ್ಸನ್ನು ನಂಬಿ ಕೂತೆ ಎಂದರೆ, ನನ್ನ ಮನಸ್ಸು ನಾನು ಹೇಳಿದಾಗ ಕೇಳುತ್ತಪ್ಪ, ಅದೇನು ದಾರಿ ತಪ್ಪಲ್ಲ. ಪ್ರಮಾಣವಂತಃಕರಣ ಪ್ರವೃತ್ತ ಅಂತ ಜ್ಞಾನ ಹೇಳ್ತೀನಿ. ನನ್ನ ಮನಸ್ಸೇ ನನಗೆ ಪ್ರಮಾಣ ಅಂತ ಧರ್ಮರಾಜ ಹೇಳಿದ್ದ. 5 ಜನ ಒಟ್ಟಿಗೆ ಮದುವೆ ಆಗ್ತೀವಿ ಅಂತ ಹೇಳ್ತೀಯಲ್ಲಪ್ಪ, ಏನು ಆಧಾರ ಅಂತ ಕೇಳಿದ್ರು ದೃಪದ ರಾಜ ದ್ರೌಪದಿಯನ್ನ. ನಾವು 5 ಜನಕ್ಕೂ ಮದುವೆ ಆಗ್ತೇವೆ, ಹೌದಾ, ಏನು ಆಧಾರ? ಅದಕ್ಕೊಂದು ಪ್ರಮಾಣ ಬೇಕಲ್ಲ ಮರ. ನೀನು 5 ಜನ ಒಟ್ಟಿಗೆ ಮದುವೆ ಆಗ್ತೇನೆ, ಯಾರು ಮದುವೆ ಮಾಡ್ಕೊಂಡು ಕಡೆ ನಮ್ಮ ಊರಿನಲ್ಲಿ ಎಲ್ಲ ಹುಡುಗಿಯರು ನನಗೆ 5 ಜನ ಗಂಡಂದಿರ್ಬೇಕು ಅಂತ ಹೇಳಿದ್ರೆ ನಾ ಏನು ಮಾಡಬೇಕು ಅಂತ ಅವನು ರಾಜ. ನನಗೆ 5 ಜನ ಗಂಡಂದಿರ್ಬೇಕು ದ್ರೌಪದಿ ಅಂತ ಏನು ಶುರು ಮಾಡಿದರೆ ನಾನು ರಾಜನಾಗಿದ್ದವ, ನಾ ಏನು ಮಾಡಬೇಕು? ಅದಕ್ಕೆ ಪ್ರಮಾಣ ಬೇಕು. ಅದಕ್ಕೆ ಧರ್ಮರಾಜ ಹೇಳಿದ್ದೇನು ಗೊತ್ತುಂಟ, ನನ್ನ ಮನಸ್ಸು ಯಾವತ್ತೂ ಆಗಬಾರದ್ದನ್ನ ಕೆಟ್ಟದ್ದನ್ನ ಬಯಸಿದ್ದಿಲ್ಲ. ನಕುರಿಯಾತ್ ಕರ್ಹಿಚಿತ್ ಸಂಗಂ, ಯಾವತ್ತೂ ಕೆಟ್ಟದ್ದನ್ನು ಬಯಸಲಿಲ್ಲ. ಅದು ಇದನ್ನು ಬಯಸ್ತಾ ಇದೆ. 5 ಜನರು ಒಟ್ಟಾಗಿ ಮದುವೆ ಆಗು ಅಂತ ಹೇಳ್ತಾ ಇದೆ. ನನ್ನ ಮನಸ್ಸೇ ನನಗೆ ಪ್ರಮಾಣ ಅಂತ. ಅಂದರೆ ಸಪ್ರಮಾಣ ಅಂತಃಕರಣ ಸತಾಂಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣ ಅಂತಃಕರಣ ಪ್ರವೃತ್ತಯ ಅಂತ. ಕಾಳಿದಾಸ ಸಜ್ಜನರಿಗೆ ಅವರ ಮನಸ್ಸೇ ನಿರ್ಣಾಯಕ. ಯಾವುದು ಸರಿಯಾದ ಅದಕ್ಕೆ ಪ್ರಮಾಣ ಕೊಟೇಶನ್ ಬೇಡ.
ಆದರೆ ಪ್ರತಿಯೊಬ್ಬರು ನಾನು ದುರ್ಜನ ನಾನೇ ಹೇಳ್ತಾನೆ, ನನ್ನ ಮನಸ್ಸು ಹೀಗೆ ಹೇಳ್ತೇನೆ, ನಾನು ಸಜ್ಜನ, ಅದು ಹೀಗೆ ಆಗುವುದು. ಪ್ರತಿಯೊಬ್ಬ ದುರ್ಜನರು ಕೂಡ ತಮ್ಮ ಮನಸ್ಸಿನಂತೆ ನಡೆದರೆ ಅದು ದೊಡ್ಡ ಅಧ್ವಾನ ಆಗಿತ್ತು, ಕೇಯಾಸ್. ಅದಕ್ಕೆ ಹೇಳಿದ್ರು ನಕುರಿಯ ಕರಿಹಿಜಿತ್ ಸಂಗಮ ಮನಸ್ಸಿ ಅವ್ಯವಸ್ಥಿತಿ ಅನವಸ್ಥಿತಿ. ಮನಸ್ಸು ಗಟ್ಟಿಯಾಗಿ ನೆಲೆ ನಿಲ್ಲುವಂತಹದ್ದು ಮನಸ್ಸಿನ ಸ್ವಭಾವ ಅಲ್ಲ. ಅದು ಕ್ಷಣದಿಂದ ಕ್ಷಣಕ್ಕೆ ಕೋತಿಯಂತೆ ಒಂದು ಕಡೆಯಿಂದ ಒಂದು ಕಡೆಗೆ ಹಾರ್ತಾ ಇರ್ತದೆ. ಅದರಿಂದ ಯಾವುದನ್ನು ಮೊದಲು ಮನಸ್ಸಿಗೆ ಕ್ಲಿಕ್ ಆಗದಂತೆ ನೋಡಿಕೊಳ್ಳು, ಮನಸ್ಸು ಒಂದು ಕಡೆ ಅಂಟಿಕೊಳ್ಳದಂತೆ ಎಚ್ಚರ. ಯಾಕೆಂದರೆ ಯದ್ವಿಶ್ರಂಭಾತ್, ನೀನು ಮನಸ್ಸನ್ನು ನಂಬಿದರೆ, ವಿಶ್ರಂಭ ಅಂದರೆ ಕಾನ್ಫಿಡೆನ್ಸ್, ವಿಶ್ವಾಸ. ಒಂದು ಮನಸ್ಸಿನ ಮೇಲೆ ನೀನು ನಂಬಿ, ನನ್ನ ಮನಸ್ಸು ಹಾಗೆಲ್ಲ ಮಾಡೋಲ್ಲಪ್ಪ ಅಂತ ನೀನು ಎಲ್ಲಾದ್ರೂ ನಿನ್ನ ಮನಸ್ಸನ್ನು ನಂಬಿದರೆ, ಚಿರಂ ಚೀರ್ಣಂ ಚ ಸ್ಕಂದೇತ್ ತಪಃ ಐಶ್ವರಂ, ಭಗವಂತನ ಸಂಬಂಧವಾಗಿ ದೇವರನ್ನು ಕುರಿತು ನೀನು ಬಹುಕಾಲ ಮಾಡಿದ ತಪಸ್ಸು ಕೂಡ ಒಂದು ಕ್ಷಣದಲ್ಲಿ ಜಾರಿ ಹೋಗ್ತದೆ. ಅದಕ್ಕೆ ವಿಶ್ವಾಮಿತ್ರನ ಸಾಕ್ಷಿ. ಬಹುಕಾಲ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಂಡಿರತಕ್ಕಂಥ ಜ್ಞಾನಿಯ ಮನಸ್ಸು ಕೂಡ ಒಂದು ಕ್ಷಣದಲ್ಲಿ ಚಲಿತವಾಗಿ ಅದು ಅನೀತಿಯಲ್ಲಿ ಮುಳುಗಿ ಹೋಗ್ಬೋದು. ಚಿರಂ ಚೀರ್ಣಂ ಸ್ಕಂದೇತ್, ಬಹಳ ಕಾಲ ಮಾಡಿದ ಸಾಧನೆ ಒಂದು ಕ್ಷಣದಲ್ಲಿ ಸೋರಿ ಹೋಗಬಹುದು. ಅದರಿಂದ ಮನಸ್ಸನ್ನು ನಂಬಬೇಡ. ಯಾವತ್ತು ಯಾವುದನ್ನಾದರೂ ನಂಬು, ನಿನ್ನ ಮನಸ್ಸನ್ನು ನಂಬಬೇಡ. ನಾವು ಹೇಳ್ತೇವೆ ನೋಡಿ, ಯಾರನ್ನು ನಂಬಬಾರದು, ಯಾರನ್ನು ನಂಬಬಹುದು. ನಂಬದೇ ಇರಬೇಕಾದ ನಮ್ಮ ಮನಸ್ಸನ್ನು. ನಾವು ನಮ್ಮ ಮನಸ್ಸನ್ನು ನಂಬ್ತೇವೆ, ಉಳಿದವರ ಬಗ್ಗೆ ಸಂಶಯ ದೃಷ್ಟಿಯಿಂದ ನೋಡ್ತೇವೆ. ಯಾರನ್ನು ಬೇಕಾದರೂ ನಂಬು, ನಿನ್ನ ಮನಸ್ಸನ್ನು ಮಾತ್ರ ನಂಬಬೇಡ. ಯಾಕೆಂದರೆ ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ ತದನು ಯೇ ಅರಯ. ಮನಸ್ಸಿನ ಸ್ವಭಾವ ಏನು ಗೊತ್ತುಂಟ? ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ, ಬಯಕೆಗಳಿಗೆ ತೂತು ಮಾಡಿಕೊಡುತ್ತೆ. ಅಂದರೆ ಮನಸ್ಸು ಆ ಬಯಕೆ ಕಡೆ ಹರಿಯಲಿಕ್ಕೆ ದಾರಿ ಮಾಡಿಕೊಡುತ್ತೆ. ವೆಂಟ್, ನಮ್ಮ ಫೀಲಿಂಗ್ ವೆಂಟ್ ಅಂತ ಹೇಳ್ತೇವೆ ಹಾಗೆ, ಅದನ್ನ ಬಯಕೆಗಳಿಗೆ ಒಂದು ವೆಂಟು, ಹೊರಗೆ ಹೋಗಲಿಕ್ಕೆ ವೆಂಟು, ತೂತು ಮಾಡಿಕೊಡ್ತದೆ ಮನಸ್ಸು. ಅದನ್ನ ಮನಸ್ಸು ಆ ತೂತಿನ ಮೂಲಕ ಯಾವುದೋ ಬೇಡವಾದ ವಿಷಯದ ಕಡೆ ಹೋಗುತ್ತೆ. ನಿತ್ಯಂ ದದಾತಿ ಕಾಮಸ್ಯ ಛಿದ್ರಂ, ಬಯಕೆಗಳ ಕಡೆಗೆ ಹರಿಯಲಿಕ್ಕೆ ಮನಸ್ಸಿಗೆ ಮನಸ್ಸು ತೂತು ಮಾಡಿ ಕೊಡುತ್ತೆ, ಅಲ್ಲಿ ಹೋಗುತ್ತೆ. ಬರೇ ಕಾಮಕ್ಕಲ್ಲ, ತದನು ಯೇ ಅರಯ, ನಿನ್ನ ಶತ್ರುಗಳು ಅಂತ ಯಾರ್ಯಾರಿದ್ದಾರೆ ಕಾಮದನಂತ, ಕಾಮ ಅಂತ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲಕ್ಕೂ ತೂತು ಮಾಡಿ ಕೊಡುತ್ತೆ. ಆ ತೂತಿನಲ್ಲಿ ಜಾರಿದೆ ಅಂದರೆ ಹೋಗೋದು ಅಧಪಾತವೇ. ಯಾರಿಗೆ ಯೋಗಿನಃ ಕೃತಮೈತ್ರಸ್ಯ, ಅವನಿಗೆ ದಾರಿ ಮಾಡಿಕೊಡುವಂತಹ ಯೋಗಿನಃ, ಯೋಗ ಸಾಧಕರಾಗಿರತಕ್ಕಂಥ ವ್ಯಕ್ತಿಗೆ ಕೂಡ ಕೃತಮೈತ್ರಸ್ಯ, ಮನಸ್ಸಿನ ಜೊತೆಗೆ ಮನಸ್ಸನ್ನು ನಂಬಿ, ಮನಸ್ಸಿನ ಜೊತೆಗೆ ಮನಸ್ಸು ನನ್ನ ಫ್ರೆಂಡು ಅಂತ ಮನಸ್ಸನ್ನು ನಂಬಿದವನಿಗೆ, ಯೋಗಿಗೆ ಕೂಡ ತೂತು ಮಾಡಿ ಕೊಡುತ್ತೆ ಹೊರಗೆ ಹೋಗ್ಲಿಕ್ಕೆ. ವೆಂಟು ಎಲ್ಲೆಲ್ಲೋ ಹೋಗಬಾರ್ದಲ್ಲಿಗೆಲ್ಲ ಕಳಿಸುತ್ತೆ. ಹೇಗೆ ಅಂದರೆ ಪತ್ಯುರುಜ್ಯಾಯೇವ ಪುಂಶ್ಚಲಿ. ಪತ್ಯುಹು, ಮನಸ್ಸು ಅನ್ನೋದು ಒಂದು ಒಂದು ಕ್ಯಾರೆಕ್ಟರ್ಲೆಸ್ ವುಮನ್, ವ್ಯಭಿಚಾರಿಣಿಯಾದ ಹೆಣ್ಣು ಅದು. ಅದನ್ನು ವ್ಯಭಿಚಾರಕ್ಕೆ ಇಳಿಸಿದರೆ ಆಮೇಲೆ 1, 2 ಅಂತಿಲ್ಲ, ಯಾರು ಆಗುತ್ತೆ. ಅಲ್ಲಿ ತನಕ ಒಂದೇ ತಿದ್ದ ಅಷ್ಟು ನಿರ್ಬಂಧ. ಇನ್ನೊಬ್ಬನ ರುಚಿ ನೋಡಿದ ಮೇಲೆ ಇನ್ನು ಒಬ್ಬ ಇಬ್ಬರೇನು ಮೂರು ಯಾರು ಆಗುತ್ತೆ. ಅಂದ್ರೆ ಪುಂಶ್ಚಲಿ ಅಂದರೆ ಪುಂಶ್ಚಲಿ ಅಂದ್ರೆ ಗಂಡಿನಿಂದ ಗಂಡಿನತ್ತ, ಇನ್ನೊಂದು ಗಂಡಿನ ಮತ್ತೊಂದು ಗಂಡಿನತ್ತ ಚಲಿಸುವ ಹೆಣ್ಣು ಅಂತ. ಅದಕ್ಕೆ ಪುಂಶ್ಚಲಿ ಅಂತ ಸಂಸ್ಥೆ. ಅಂದ್ರೆ ಒಬ್ಬ ಗಂಡಿನಿಂದ ಮತ್ತೊಂದು ಗಂಡಿನ ಕಡೆಗೆ, ಹೀಗೆ ದಿನಕ್ಕೊಂದು ಗಂಡಿನ ರುಚಿಯನ್ನು ಕಾಣುವ ಹೆಣ್ಣಿನಂತೆ ಮನಸ್ಸು. ಅದು ಒಂದ್ ಕಡೆ ಆದ್ಮೇಲೆ ಅದಕ್ಕೆ ಈ ರುಚಿ ನೋಡು, ಈ ರುಚಿ ಕಳಿಸ್ತೀವಿ, ಬೇರೆ 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 ಕಡೆಗೆ ಮನಸ್ಸು ಓಡ್ತಾ ಇರುತ್ತೆ. ನಿಯಂತ್ರಣ ಮಾಡ್ಲಿಕ್ಕೆ ಆಗೋಲ್ಲ. ಯಾರಿಗೆ? ಯೋಗಿನೋ. ನೀವು ಯೋಗ ಸಾಧಕರಾದರೂ ಕೂಡ ಮನಸ್ಸನ್ನು ನಂಬಿದರೆ ಅದು ನಿಮಗೆ ಕೈ ಕೊಡೋದೇ. ಏನೆಲ್ಲ ಮಾಡುತ್ತೆ ಹೇಳ್ತಾರೆ. ಕಾಮ, ಮನ್ಯು, ಮದ, ಲೋಭ, ಶೋಕ, ಮೋಹ, ಭಯಾದಯ ಕರ್ಮಬಂಧಸ್ಯ ಎನ್ಮೂಲ. ಮನಸ್ಸಿನಿಂದ ಏನಾಗುತ್ತೆ ಅಂದರೆ ಕಾಮ, ಬೇಡವಾದ ಬಯಕೆಗಳು ಅಂದರೆ ಎಲ್ಲ ಬಯಕೆಗಳು ತಪ್ಪಲ್ಲ. ನಾನು ಜ್ಞಾನ ಪಡಿಬೇಕು ಅನ್ನೋದು ಒಂದು ಬಯಕೆ, ದೇವರ ಬಗ್ಗೆ ತಿಳ್ಕೋಬೇಕು, ಒಳ್ಳೆಯದಾಗಿ ಬದುಕಬೇಕು, ಎಲ್ಲ ಬಯಕೆ ಅಲ್ವಾ. ಅದಕ್ಕೆ ಕಾಮ ಅಂತಂದ್ರೆ ಏನು ಗೊತ್ತುಂಟ? ಕಾಮ ಶಬ್ದಕ್ಕೆ ಅರ್ಥ ಕೆಟ್ಟ ಬಯಕೆಯಿಂದ ಬಯಸಬಾರದನ್ನು ಬಯಸುವುದಕ್ಕೆ ಕಾಮನೆ ಅನ್ನೋದು. ಒಳ್ಳೆಯದನ್ನು ಬಯಸುವುದಕ್ಕೆ ಕಾಮ ಅನ್ನೋದಿಲ್ಲ ಯಾರು. ಅದು ಕುತ್ಸಿತವಾದ ಅದು ಕೆಟ್ಟದ್ದರ ಒಂದು ಅರಿವಿನಿಂದ ಬರುವಂತಹದ್ದುಂಟ, ಅದೇ ಕಾಮ. ಬೇಡವಾದ್ದನ್ನು ಬಯಸುವಂತೆ ಮಾಡುತ್ತೆ. ಆಮೇಲೆ ಕಾಮ ಬೇಡವಾದ್ದನ್ನು ಬಯಸ್ತದೆ, ಅದು ಸಿಗದೇ ಇದ್ದಾಗ ಮನ್ಯು, ಸಿಗುವುದಿಲ್ಲ ಅಂದ್ರೆ ಒಂದು ಕೈ ನೋಡ್ಬಿಡ್ಬೇಕು ಅಂತ, ಒಂದು ಕೈ ನೋಡ್ಬೇಕು ಅಂತ ಯಾರ್ಯಾರಿಗೆ ಬಡತ ಜಗಳ, ಏನೇನೋ ಅನರ್ಥ. ಕಾಮ ಮನ್ಯು, ಸಿಕ್ಕಿದ್ರೆ
ಸಿಕ್ಕಿದ್ರೆ ಮದಃ, ಸಿಗದೇ ಇದ್ರೆ ಕೋಪ, ಸಿಕ್ಕಿದ್ರೆ ನನ್ನಂಥ ಭಾಗ್ಯಶಾಲಿ ಈ ಜಗತ್ತಿನಲ್ಲಿ ಯಾರಿದ್ದಾನೆ, ನನಗೆ ಸಿಕ್ಕಿಬಿಟ್ಟಿತು ಅಂತ ಅಂತಕ್ಕಂಥ ಇದೆಲ್ಲ ನಾವು ದುರ್ಯೋಧನಲ್ಲಿ, ರಾವಣನಲ್ಲಿ ಈ ಕ್ಯಾರೆಕ್ಟರ್ಸ್ ನೋಡ್ತೇವೆ. ಕಾಮದಿಂದ ಮನ್ಯುವಿನಿಂದ ಮನ್ಯು ಅಥವಾ ಮದ. ಸಿಕ್ಕಿದ್ರೆ ಮತ್ತೊಂದು ಸಂಗತಿ ಲೋಭ, ದುಡ್ಡು ಬೇಕು ಅಂತ ಆಸೆ ಪಟ್ಟ, ದುಡ್ಡು ಸಿಕ್ಕಿದ ಮೇಲೆ ಖರ್ಚು ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ದಿನ ಅದನ್ನು ಪೆಟ್ಟಿಗೆಯಲ್ಲಿ ಇಡೋದು, ಕವಾಟ್ನಲ್ಲಿ ಇಡೋದು, ಕಣ್ಣಿಗೆ ಒತ್ತಿಕೊಳ್ಳೋದು, ಮಲ್ಕೊಳ್ಳೋದು. ತನಗೂ ತಿನ್ಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಕೊಡ್ಲಿಕ್ಕಿಲ್ಲ. ದುಡ್ಡಿನ ಮೇಲೆ ಆಸೆ. ಅಂದರೆ ದುಡ್ಡು ಇರುವುದೇ ಅದು ಸುಖ ಖರ್ಚು ಮಾಡಲಿಕ್ಕೋಸ್ಕರ. ಖರ್ಚು ಮಾಡದೆ ಅದನ್ನು ಪೆಟ್ಟಿಗೆಯಲ್ಲಿಟ್ಟು ನೀವು ಒಳಗೆ ಇಟ್ಟು ಬೀಗ ಹಾಕಿ ಇಟ್ಟು ಮಂಗಳಾರತಿ ಮಾಡಿದರೆ ಏನು ಉಪಯೋಗ ಇಲ್ಲ. ಆದರೆ ಬಹಳ ಜನಕ್ಕೆ ಯೋ ನದದಾತಿ ನಭುಂತೆ, ತಾನು ಕೊಡೋಲ್ಲ ತಾನು ತಿನ್ನೋದು, ಇನ್ನೊಬ್ಬರಿಗೆ ಕೊಡೋಲ್ಲ ತಾನು ತಿನ್ನೋದು. ದುಡ್ಡನ್ನು ಕಿಸೆಯಿಂದ ತೆಗಿಲಿಕ್ಕೆ ಕೈ ಒಳಗೆ ಹೋಗುತ್ತೆ, ಹೊರಗೆ ಬರೋದು, ಅಂಥ ಅವಸ್ಥೆ. ಅದು ಹೇಳ್ತಾರೆ ಅದು ಲೋಭ. ಅಂದರೆ ಇನ್ನೊಬ್ಬರಿಗೆ ಏನನ್ನಾದರೂ ಕೊಡುವುದಕ್ಕೆ ಮನಸ್ಸು ಕೇಳುವುದಿಲ್ಲ. ಅವ್ರಿಗೆ ಯಾಕೆ ಕೊಡಬೇಕು? 10 ಪೈಸೆ ಕೊಡ್ಲಿಕ್ಕೆ ಮನಸ್ಸು ಬರೋಲ್ಲ. ಇಂಥದ್ದನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಏನು ಉಪಯೋಗ ಅಂತ ಗೊತ್ತಿಲ್ಲ, ದುಡ್ಡು ಕುಡಿಡೋದು, ಖರ್ಚು ಮಾಡದೆ ಸುಮ್ಮನೆ ದಿನ ಅದನ್ನು ಪೆಟ್ಟಿಗೆಯಲ್ಲಿ ಎಷ್ಟು ಜಾಸ್ತಿ ಆಯಿತು ನೋಡೋದು, ಪುನಃ ಹಾಗೆ ಒಳಗಿಡೋದು, ಮಂಗಳಾರತಿ ಮಾಡೋದು. ಅಂದರೆ ವ್ಯರ್ಥವಾದ ಸಂಗ್ರಹ. ಅರ್ಥ ಸಂಗ್ರಹ ಅಲ್ಲ, ಅದು ವ್ಯರ್ಥ ಸಂಗ್ರಹ. ನೀವು ಕೂಡಿಟ್ಟ ದುಡ್ಡಿನಾಗೆ ಅದು ಮರಿಯಿಡುವುದೂ ಇಲ್ಲ. ಅದನ್ನು ಬ್ಯಾಂಕಲ್ಲಿ ಕೊಟ್ಟಿದ್ರೆ ಬಡ್ಡಿ ಅದು ಬರ್ತಿತ್ತು. ಅಂದರೆ ಅದು ಬ್ಯಾಂಕ್ನಲ್ಲಿ ಕೊಡ್ಲಿಕ್ಕೆ ಬ್ಲ್ಯಾಕ್ ಮನಿ, ಅದು ಗೊತ್ತಾಗುತ್ತೆ, ಲೆಕ್ಕ ಕೊಡಬಾರ್ದು ಅವ್ರಿಗೆ. ಹೀಗೆ ಕೂಡಿಡೋದು, ಅದು ತಲೆಗಿನ ಅಡಿಯಲ್ಲಿ ಇಟ್ಟುಬಿಡೋದು. ಒಬ್ಬರು ಹೀಗೆ ದುಡ್ಡು ಮಾಡಿಟ್ಟು ಅವರೆಲ್ಲ ಕವಾಟ್ನೊಳಗೆ ಅಟ್ಟೆ ಮಾಡಿಟ್ಟು, ಅದು ಆ ಕೀಲುಗೈ ಉಂಟಲ್ಲ, ಅದು ಯಾರು ಮನುಷ್ಯ ಮಾತ್ರ ಕೊಡ್ತಿರ್ಲಿಲ್ಲ. ಅವ್ರು ತಲೆಗಿನ ಅಡಿಯಲ್ಲಿ ಮಲ್ಕೊಳ್ಳೋದು. ಕೊನೆಗೆ ಏನಾಯಿತು ಗೊತ್ತಾ? ಅವರು ಸಾಯೋ ಕ್ಷಣದಲ್ಲಿ ಅವರಿಗೆ ಅದು ದುಡ್ಡು ಅಲ್ಲಿದೆ ಅಂತ ಯಾರಾದ್ರು ಹೇಳಬೇಕು. ಅಷ್ಟು ಹೇಳಲಿಕ್ಕೂ ಬಾಯಿ ಬಿದ್ದು ಹೋಗಿತ್ತು. ಅದು ಬೀಗದ ಕೈ ತಲೆ ಅಡಿಯಲ್ಲಿದೆ, ಅದನ್ನು ಹೇಳಬೇಕು. ಅದು ತೆಗೆದು ಬೇಗ ವ್ಯವಸ್ಥೆ ಮಾಡಿ ಏನೋ ಹೇಳಬೇಕು. ಏನು ಹೇಳಲಿಕ್ಕೆ ಆಗಲಿಲ್ಲ. ಕಡೆಗೆ ದು ಸತ್ತು. ಇದು ನಡೆದ ಘಟನೆ. ಅಂದರೆ ದುಡ್ಡು ಹಾಳಾಗಿ ಹೋಗುತ್ತೆ, ಯಾರ್ಯಾರೋ ಹೊತ್ಕೊಂಡು ಹೋಗ್ತಾರೆ ಅಂತ ಅದೇ ಚಿಂತೆಯಲ್ಲಿ ಸತ್ರು ದೇವರ ನೆನಪು ಬರಲಿಲ್ಲ. ಸಹಜ ಅಲ್ವೇ? ಮನಸ್ಸು ಹೀಗೆ ಭಯಾನಕ ಅಂತ ಹೇಳ್ತಾರೆ. ಕಾಮಃ ಮನ್ಯುಹು ಮದಃ ಲೋಭ, ಬಹಳ ಇದೆಲ್ಲ ಮನುಷ್ಯನು ಸದಾ ಕಾಡುವಂಥ ಮಾನಸಿಕವಾದ ದೌರ್ಬಲ್ಯಗಳು. ಒಂದು ಬಯಕೆ, ಕೋಪ, ಅಹಂಕಾರ ಮತ್ತು ಲೋಭ. ದುಡ್ಡಿದ್ದರೆ ಏನೋ ಒಂದು ನನಗೆ ಸಿಕ್ಕಿದ ವಸ್ತು ಅದು ಇನ್ನೊಬ್ಬರಿಗೆ ಹೋಗಬಾರ್ದು, ಅದು ನನ್ನದೇ ಆಗಿರಬೇಕು, ಇನ್ನೊಬ್ಬರಿಗೆ ಸಿಗಬಾರ್ದು. ಲೋಭ. ಆಮೇಲೆ ಶೋಕ. ಯಾವುದೋ ಹಿಂದೆ ನಡೆದ ಸಂಗತಿಯನ್ನ ನೆನಪಿಸಿಕೊಂಡು ಕೆಲವರು ಅಳ್ತಾರೆ. ಹಿಂದೆ ನಡೆದು ಹೋದ ಸಂಗತಿ ನೆನಪಿಸಿಕೊಂಡು ಖುಷಿ ಪಡಬೇಕಲ್ವ? ನಿಜ ಅಳ್ಬೇಕು. ಹಿಂದೆ ಬಹಳ ಬಡತನದಲ್ಲಿ ಕಷ್ಟಪಟ್ಟಿದ್ದ ಅಂತ ಇಟ್ಕೊಳ್ಳಿ. ಆಮೇಲೆ ಅವನು ಶ್ರೀಮಂತ ಆದ. ಅವಾಗ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ಭಗವಂತ ಆ ಸ್ಥಿತಿಯಲ್ಲೂ ಇಟ್ಟ ನನ್ನನ್ನು ಈಗ ಈ ಸ್ಥಿತಿಗೆ ತಂದ ಅಂತ ಖುಷಿ ಪಡ್ಬೇಕಲ್ವ? ಕೆಲವರು ಈಗ ದುಡ್ಡು ಬಂದರೆ ಏನ್ರಿ, ಆವಾಗ ನಾನು ಪಟ್ಟ ಕಷ್ಟ ಯಾರಿಗೂ ಗೊತ್ತುಂಟು, ಅಂತ ತಗೋದು ಗ್ರಹಚಾರ. ಅಂದ್ರೆ ಸುಖ ಬಂದಾಗಲೂ ಸುಖ ಪಡ್ಲಿಕ್ಕೆ ಗೊತ್ತಿಲ್ಲ. ಆ ದುಃಖದ ಕ್ಷಣಗಳನ್ನು ನೆನಪಿಸಿಕೊಂಡು ಆಳೋದು, ಅದು ಬಹಳ ವಿಚಿತ್ರ. ನಮ್ಮ ಒಬ್ಬರು ಶ್ರೀಮಂತರು, ಒಬ್ಬರು ನಮ್ಮ ಊರಿನವರು, ಸೌತ್ ಕೆನಡದವರು, ಚೆನ್ನೈಯಲ್ಲಿ ಹೋಟೆಲ್ ಇಟ್ಟರು. ಆಮೇಲೆ ಬೆಂಗಳೂರಿನಲ್ಲಿ ಇಟ್ಟರು, ದೊಡ್ಡ ಹೋಟೆಲ್. ಅವರು ಚೆನ್ನೈಗೆ ಬಂದು ಹೋಟೆಲ್ ಇಡುವಾಗ ಬಂದದ್ದು ಯಾಕೆ ಚೆನ್ನೈಗೆ ಅಂದರೆ, ಅಲ್ಲಿ ಊರಿನಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅವರ ಊರ ದೇವಸ್ಥಾನ. ಆ ದೇವರ ಪ್ರತ್ಯಾರಿಕೆ ಮಾಡ್ತಿದ್ರು ಅವರು. ಮನೇಲಿ ಗಂಜಿಗೂ ದುಡ್ಡಿಲ್ಲ. ಆಗ ಅವ್ರ ದೇವರ ಎದುರು ಕಣ್ಣೀರು ತೆಗೆದು ಹೇಳಿದರು, ದೇವರೇ, ನಾನು ಹೊಟ್ಟೆ ಬಾಡಿಗೋಸ್ಕರ ಯಾವುದೋ ಒಂದು ಹೋಟೆಲಲ್ಲಿ ತಟ್ಟೆ ತೊಳೆದು ಜೀವನ ಮಾಡ್ತೇನೆ. ನನಗೆ ಎಲ್ಲಿ ಜೀವನಕ್ಕೆ ಗಂಜಿಗೂ ಕಾಸಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ, ಕ್ಷಮಿಸು. ನನಗೆ ಹೊಟ್ಟೆಗೆ ಗಂಜಿಗೆ ಬೇಕಾಗುವಷ್ಟು ನೀನು ಕೊಟ್ಟರೆ ಇನ್ನೊಮ್ಮೆ ನಿನ್ನನ್ನು ನೋಡ್ಲಿಕ್ಕೆ ಬರ್ತೇನೆ, ಇಲ್ಲದಿದ್ರೆ ಇದೇ ಕೊನೆಯ ದರ್ಶನ ಅಂತ ದೇವರೆದುರು ಕಣ್ಣೀರು ಕರೆದು ಚೆನ್ನೈಗೆ ಹೋದವರು. ಹೋದದ್ದು ತಟ್ಟೆ ತೊಳೆಯೋದಕ್ಕೆ. ಅವ ಕೈ ಕೆಳಗೆ ಸಾವಿರಾರು ತಟ್ಟೆ ತೊಳೆದ್ರು. ಅವರು ದೊಡ್ಡ ಹೋಟೆಲಿಯರಾದರು, A1 ಹೋಟೆಲಿಯರಾದರು. ಆದರೆ ಅದು ಆ ಮಹಲ್ಲೆ ಅವರ ಹಿಂದಿನ. ಆಮೇಲೆ ಏನು ಮಾಡಿದ್ರು ಅಂದರೆ, ತನ್ನ ಊರಿಗೆ ಬಂದು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿಸಿದರು. ಅವತ್ತು ನಾನು ಹೋಗಿದ್ದೆ, ನನ್ನ ಹತ್ರ ಹೇಳಿದರು, ನಾನು ಕಣ್ಣೀರು ಕರೆದು ಹೋಗಿದ್ದೆ ಇವನು ಮುಂದೆ, ಹೊಟ್ಟೆಗೆ ಗಂಜಿಗಿಲ್ಲದೆ ಹೋಗಿದ್ದೆ.
ಇವತ್ತು ನನಗೆ ಬೇಕಾದಷ್ಟು ದುಡ್ಡು ಕೊಟ್ಟ, ಅವರು ಕೊಟ್ಟ ದುಡ್ಡಲ್ವಾ, ಅವನಿಗೆ ಅರ್ಪಿಸೋದು ಬೇಡವಾ? ನೋಡಿ, ಇದು ಕೃತಜ್ಞತೆ. ಅದಕ್ಕೋಸ್ಕರ ದೇವಾಲಯ ಜೀರ್ಣೋದ್ಧಾರ ಮಾಡಿಸಿದೆ ಅಂತ. ಅಂದ್ರೆ ಹೀಗೆ ಕೃತಜ್ಞತೆಯಿಂದ ನೆನಪಿಸ್ಕೊಳ್ಬೇಕು. ಆದರೆ ಹಿಂದೆ ಆದ ಆ ಬಾಲ್ಯದ ದುಃಖಗಳನ್ನು ಅವರು ಅಳ್ಳಿಲ್ಲ, ಕಣ್ಣೀರು ತೆಗಲಿಲ್ಲ. ಅವಾಗ ಗಂಜಿಗಿಲ್ಲದೆ ಹೋದೆ, ಅದನ್ನು ಎಂಜಾಯ್ ಮಾಡಿದ್ರು ಅವ್ರು ಹೇಳುವಾಗ. ಗಂಜಿಗಿಲ್ಲದೆ ಹೋದೆ, ಇವತ್ತು ಈ ಸ್ಥಿತಿಗೆ ಇಟ್ಟ ಭಗವಂತ ಅಂತ. ಹಾಗೆ ಹಿಂದೆ ನಡೆದದ್ದನ್ನ, ದುಃಖವನ್ನು ಕೂಡ ಅದು ಆನಂದಮಯವಾಗಿ ಪರಿವರ್ತಿಸಿಕೊಳ್ಬೇಕು ಹೊರತು ಹಿಂದೆ ಇದ್ದದ್ದನ್ನೇ ನೆನಪಿಸಿಕೊಂಡು, ಕಷ್ಟ ಕಾಲದಲ್ಲಿ ಇದ್ದದ್ದನ್ನೇ ನೆನಪಿಸಿಕೊಂಡು ಕಣ್ಣೀರು ತೆಗೆದ್ರೆ ಏನು ಉಪಯೋಗ? ಅದರಿಂದ ಶೋಕ ಅನ್ನೋದು ಹಿಂದೆ ನಡೆದ ಸಂಗತಿಯನ್ನು ನೆನಪಿಸಿಕೊಂಡು ಕಣ್ಣೀರು ತೆಗೆಯುವುದು ಅದೊಂದು. ಆಮೇಲೆ ಶೋಕ, ಮೋಹ, ಭಯ. ಅದೇ ಮೋಹ ಅಂದರೆ ಓವರ್ ಅಟ್ಯಾಚ್ಮೆಂಟ್. ನನ್ನದು 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 ಅಂತ ಹಚ್ಚಿಕೊಳ್ಳುವುದು. ಒಂದು ದಿವಸ ನಾವು ಯಾವುದನ್ನು ನನ್ನದು ನನ್ನದು ಅಂತ ಲೆಕ್ಕಕ್ಕೆ ಅಂತ ಹಚ್ಚಿಕೊಂಡ್ರೆ ಒಂದು ದಿವಸ ಅದನ್ನು ಕಳ್ಕೊಳ್ಳೇಬೇಕಲ್ವ? ಒಂದು ಅವನಿದ್ದಾಗಲೇ ಅದು ಹೋಗುತ್ತೆ, ಒಂದು ಅದಿದೆ ಅವನು ಹೋಗ್ತಾನೆ. ನನ್ನದು ನನ್ನದು ಅನ್ನೋದನ್ನು ಒಂದಲ್ಲ ಒಂದು ದಿವಸ ಅದನ್ನು ಕಳಚಿಕೊಳ್ಳೇಬೇಕು. ಈ ಎಚ್ಚರ ಇದ್ದರೆ ಆ ನನ್ನದು ಅಂತಕ್ಕಂಥ ಮೋಹ ಬರೋದು. ಇಲ್ಲದೇ ಇದ್ದರೆ ಬರೀ ನನ್ನದು, ನನ್ನಿಂದಾನೇ ಆಯಿತು, ನಾನು ಮಾಡಿದೆ, ನನ್ನದು. ನಾನು ಯಾವಾಗಲೂ ಹೇಳೋದು, ಪ್ರತಿಯೊಬ್ಬರಿಗೆ ಈ ಭ್ರಮೆ ಇದೆ. ಮನೆ ಹೋದರೆ ಆ ಮನೆ ಯಜಮಾನ ಹೇಳ್ತಾನೆ, ಈ ಮನೆ ನನ್ನಿಂದಾಗಿ ನಡೀತಾ ಇದೆ, ನಾನು ಇಲ್ಲ ಅಂತಾದರೆ ಅವನು ಹುಟ್ಟೋ ಮುಂಚೆ ಇತ್ತದ್ದು, ಅವನು ಸತ್ ಮೇಲೆ ಇರುತ್ತಾಳೆ. ಅವನು ಹೇಳೋದು, ನನ್ನಿಂದಾಗಿ ನಡೆದಿದೆ, ನಾನು ಇಲ್ದಿದ್ರೆ ಏನೋ ಆಗಿಬಿಡ್ತಿತ್ತು ಅಂತ. ಅವನು ಆಚೆ ಹೋದ್ಮೇಲೆ ಅವನು ಹೆಂಡತಿ ಹೇಳ್ತಾಳೆ, ನಮ್ಮ ಯಜಮಾನ ಏನೋ ತಿಳಿದ್ಬಿಟ್ಟು ನಾನು ಇರೋದ್ರಿಂದ ಈ ಮನೆ ನಡೆದಿದೆ. ಪ್ರತಿಯೊಬ್ಬರಿಗೂ ಭ್ರಮೆ ಏನು ಅಂದರೆ ನನ್ನಿಂದಾಗೇ ಜಗತ್ತು ನಡೆಯೋದು ಅಂತ. ಇದನ್ನೇ ಮೋಹ ಅಂತ, ಓವರ್ ಅಟ್ಯಾಚ್ಮೆಂಟ್. ನಾನು ಇಲ್ಲಿಗೆ ಬಂದ ಗೆಸ್ಟು. ಒಂದು ಮನೆಯಲ್ಲಿ ನಾವು ಇದ್ದೇವೆ ಅಂದರೆ ಬಸ್ನಲ್ಲಿದ್ದ ಹಾಗೆ. ಆ ಬಸ್ಸು ನಮ್ದಲ್ಲ. ಬಸ್ಸಿನಲ್ಲಿ ನಾವು ಟಿಕೆಟ್ ತಗೊಂಡಷ್ಟು ದೂರ, ಆಮೇಲೆ ಇಳಿಬೇಕು ಕೆಳಗೆ. ಈ ಮನೆಯು ಬಾಡಿಗೆ ಮನೆ, ಅದು ಭಗವಂತ ಅಲ್ಲಿ ಕೂಡಿಸಿದ್ದಾನೆ, ಅವನಿಗೆ ಗೇಣಿ ಕೊಟ್ಟು ಇಳಿಬೇಕು ಅವಧಿ ಮುಗಿದ ಕೂಡಲೇ. ಈ ಎಚ್ಚರ ಇಲ್ಲ. ನನ್ನದು ನನ್ನದು ಅಂತ ಒಂದು ಹಚ್ಚಿಕೊಂಡು ಅದರಿಂದ ಕಷ್ಟಪಡ್ತಾರೆ, ಒದ್ದಾಟ ಪಡ್ತಾರೆ. ಅಂದ್ರೆ ಮನುಷ್ಯ ಎಷ್ಟು ಫೂಲ್ ಅಂತ. ಅವನು ತನ್ನನ್ನು ತಾನು ಫೂಲ್ ಮಾಡಿಕೊಳ್ತಾನೆ ಆ ಅಹಂಕಾರದ, ನನ್ನದು 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 ಅಂತ. ಈ ಅರ್ಥವೇ ಇಲ್ಲದಂಥ ಒಂದು ಮಹಾಭಯಾನಕವಾದಂಥ ಅಟ್ಯಾಚ್ಮೆಂಟ್ ಅಂದರೆ ಇದು ನನ್ನದು ಅನ್ನೋದು. ಯಾವುದೂ ನನ್ನದಲ್ಲ. ಅದಕ್ಕೆ ನಮಮ ಮಂತ್ರದಲ್ಲಿರೋದು, ತುಭ್ಯಮಹಂ ಸಂಪ್ರದತೆ ನಮಮ ನಮಮ. ಪ್ರತಿಯೊಂದು ಮಂತ್ರ ಎಚ್ಚರ ಕೊಡ್ತಾರೆ, ನನ್ನದಲ್ಲ ನನ್ನದಲ್ಲ ಅಂತ ಹೇಳು. ಯಾವುದನ್ನ? ಒಬ್ಬರಿಗೆ ದಾನ ಕೊಟ್ಟು ಹೇಳು ಮಾತಿದೆ. ದುಡ್ಡು ಒಂದು ದಾನ ಕೊಟ್ಟ, ಒಬ್ಬ ತೆಂಗಿನಕಾಯಿ ದಾನ ಕೊಟ್ಟ, ತುಭ್ಯಮಹಂ ಸಂಪ್ರದತೆ ನಮಮ ನಮಮ. ನಿನ್ ಕೊಟ್ಟ ಮೇಲೂ ನನ್ನದಲ್ಲ, ನಿನ್ ಕೊಡೋ ಮುಂಚೆ ನನ್ನದಲ್ಲ. ದೇವರದ್ದು ವಸ್ತು ನಿನ್ನ ಒಳಗಿರುವ ಭಗವಂತನಿಗೆ ಅರ್ಪಿಸಿದೆ. ನಾನು ಕೊಟ್ಟೆ, ನನ್ನದು ಅಂತ ತಿಳ್ಕೋಬೇಡ ಅಂತ. ಅದರಿಂದ ಮೋಹ. ಆಮೇಲೆ ಶೋಕ ಅಂದ್ರೆ ಹಿಂದಿನ ದುಃಖವನ್ನು ನಿರೀಕ್ಷಿಸಿ ಶೋಕ, ಮುಂದೆ ಬರುವ ದುಃಖವನ್ನು ನಿರೀಕ್ಷಿಸಿ ಭಯ. ನಾಳೆ ಏನಾಗುತ್ತೋ, ನಾಡಿದ್ದು ಏನಾಗುತ್ತೋ, ಇದು ಭಯ. ಮುಂದೆ ಆಗುವ ಅಪಾಯವನ್ನು ನಿರೀಕ್ಷಿಸಿ ಭಯ. ಅಂದ್ರೆ ದುಃಖದ ಎಕ್ಸ್ಪೆಕ್ಟೇಷನು ಭಯ, ದುಃಖದ ಮೆಮೊರಿ ಶೋಕ. ಈ ಎರಡೂ ಅಗತ್ಯ ಇಲ್ಲ. ನಾಳೆ ಏನು ಆಗುತ್ತೋ ಅದಾಗುತ್ತೆ. ಇವನು ಏನಾಗುತ್ತೋ ಅಂತ ಎಕ್ಸ್ಪೆಕ್ಟೇಷನ್ ಇಂದ ಗಾಬರಿ, ಅದರಿಂದ ಏನು ಚೇಂಜ್ ಆಗೋದಿಲ್ಲ ಪರಿಹಾರ. ಅದರಿಂದ ನಾಳೆ ಏನಾಗುತ್ತೆ ಅನ್ನೋದನ್ನು ಯೋಚಿಸಿ ಇವತ್ತು ತಲೆ ಕೆಡಿಸಿಕೊಳ್ಳುವುದು ಒಂದು ಮೂರ್ಖತನ. ಹಿಂದೆ ಏನೋ ಆದದ್ದನ್ನು ನೆನಪಿಸಿ ತಲೆ ಕೆಡಿಸಿಕೊಳ್ಳುವುದು ಇನ್ನೊಂದು ಮೂರ್ಖತನ. ಏನಾಗುತ್ತೋ ಅದಾಗತ್ತೆ. ಯದ್ಭಾವ ತದ್ಭವತಿ ಅಂತ ಹೇಳ್ತಾರೆ. ಯದ್ಭವತಿ ತದ್ಭವತಿ, ಯದ್ಭವತಿ ತದ್ಭವತು. ಏನಾಗುತ್ತೋ ಅದಾಗಲಿ. ಯಾಕಂದ್ರೆ ನಾನು ಹೀಗೆ ಆಗಬೇಕು ಅಂತ ನಾನು ಡಿಮಾಂಡ್ ಮಾಡಿದಂತೆ ಯಾವತ್ತೂ ಆಗೋದಿಲ್ಲ ಅಂತ ಗೊತ್ತಿದ್ದು ಕೂಡ ನಾನು ಯಾಕೆ ಡಿಮಾಂಡ್ ಮಾಡ್ತಾ ಇದ್ದೇನೆ? ಡಿಮಾಂಡ್ ಮಾಡಿ ಅದು ಆಗಲಿಲ್ಲ ಅಂತ ಯಾಕೆ ಡಿಸಪಾಯಿಂಟೆಡ್ ಆಗ್ತಾ ಇದ್ದೇನೆ? ಎರಡೂ ಮೂರ್ಖತನ ಅಲ್ವಾ? ಇಟ್ಸ್ ಬಿಕಾಸ್ ಆಫ್ ಕ್ವಾಂಟಮ್ ಸೈಕಾಲಜಿ. ಮನುಷ್ಯ ಸಹಜವಾದ ಮನುಷ್ಯ ಅದನ್ನು ಇದೆಲ್ಲ ಯನ್ಮೂಲ, ಇದೆಲ್ಲವೂ ಕೂಡ ಮನಸ್ಸಿನಿಂದ. ಯಾವುದು? ಕಾಮಃ, ಮನ್ಯು, ಮದಃ, ಲೋಭ, ಶೋಕ, ಮೋಹ, ಭಯ ಇತ್ಯಾದಿ ಎಲ್ಲ ವಿಕಾರಗಳು. ಎಲ್ಲಕ್ಕಿಂತ ಕಡೆ ಕರ್ಮ ಬಂಧಶ್ಚ ಯನ್ಮೂಲ. ಈ ಇಡೀ ಕರ್ಮದ ಬಂಧನ, ನಾವು ಇವತ್ತು ಈ ಬಂಧನದಲ್ಲಿ ಸಂಸಾರ ಬಂಧನ ಸಿಕ್ಕಿಕೊಂಡದ್ದೇ ಕರ್ಮದ ಮೂಲಕ. ಇಡೀ ಕರ್ಮದ ಬಂಧನವೇ ಮನಸ್ಸಿನ ಮೂಲಕ. ಮನಸ್ಸು ಒಂದು ಇಲ್ಲ ಅಂದರೆ ಕರ್ಮ ಬಂಧವೇ ಇಲ್ಲ. ಯಾಕಂದ್ರೆ ಆ ಕರ್ಮವನ್ನು ಅಂಟಿಕೊಳ್ಳೋದು ಮನಸ್ಸಲ್ವಾ. ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ನನ್ನಿಂದ ಆಯಿತು. ಕರ್ಮ, ಇಡೀ ಕರ್ಮದ ಬಂಧನವೇ ಮನಸ್ಸಿನ ಮೂಲಕ. ಸ್ವೀಕರ್ಯಾತ್ ಕೋನು ತದ್ಬುದ್ಧ. ಅಂಥ ಮನಸ್ಸನ್ನು ಯಾರು ಪ್ರೀತಿಸ್ಯಾರು ಅಂತ ಹೇಳ್ತಾರೆ ಅವರು. ಸ್ವೀಕರ್ಯಾತ್, ಅದು ಅದು ನನ್ನದು, ನನ್ನ ಮನಸ್ಸು ಯಾಕೆ ಹಚ್ಚಿಕೊಳ್ತೀಯಪ್ಪ? ಅದು ನಿನಗೆ ಮೋಸ ಮಾಡ್ತಾ ಇದೆ, ಯಾವತ್ತೂ ನಿನಗೆ ಉಪಕಾರ ಮಾಡಲಿಲ್ಲ. ಆದರೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಗ. ನೀನು ಅದನ್ನು ಸರಿಯಾದ ರೀತಿ ತರಬೇತಿ ಮಾಡಿದರೆ ಅದು ಉಪಕಾರ ಮಾಡುತ್ತೆ. ಆದರೆ ಸಹಜವಾಗಿ ಮನಸ್ಸು ಉಪಕಾರ ಮಾಡೋದಿಲ್ಲ, ಅದು ಮೋಸವೇ ಮಾಡೋದು. ಅದನ್ನು ಧೋಕಾಬಾಜಿ ಮಾಡುತ್ತೆ. ನೀನು ಅದನ್ನು ಪ್ರೀತಿಸ್ತೀಯ.
ಯಾವ ಮನಸ್ಸು ಮನುಷ್ಯನನ್ನ ಪ್ರತಿ ಹಂತದಲ್ಲಿ ವಿಷಯದ ಕಡೆಗೆ ಸೆಳೆದು ದುಃಖದ ಕಡೆಗೆ ತಳ್ಳಿ ಮೋಸ ಮಾಡುತ್ತೋ ಅದನ್ನು ನನ್ನ ಮನಸ್ಸು ಅಂತ ಯಾಕೆ ಹಚ್ಚಿಕೋತೀಯ? ಇದು ಶುಕಾಚಾರ್ಯ ಹೇಳಿರತಕ್ಕಂಥ ಸೈಕಾಲಜಿ ಆಫ್ ಮೈಂಡ್. ಯಾರು ಅಂಥದ್ದನ್ನ ಯಾರೂ ಒಪ್ಪಿಕೊಳ್ಳಲ್ಲ ಅಂತಕ್ಕಂಥದ್ದು ನಿಜ. ಹಾಗಾಗಿ ನೀನು ಹೇಳಿದ್ದು ನಿಜ, ನಾನು ಒಪ್ಕೋತೇನೆ. ಪವಾಡಗಳು, ಅದರ ಬೆನ್ನು ಹತ್ತುವುದು, ಅದರಿಂದ ಎಲ್ಲ ತಪ್ಪು. ಆದರೆ ಭಗವಂತ ಅದಕ್ಕೋಸ್ಕರ ಅಲ್ಲ. ನಾನು ಪವಾಡಗಳ ಎರಡು ಉದ್ದೇಶ ಭಗವಂತನಿಗೆ. ಭಗವಂತನಿಗೆ ಪವಾಡಗಳನ್ನು ಮಾಡಿ ಜನರನ್ನ ಮೋಹಗೊಳಿಸಬಾರದು ಒಂದು, ಪವಾಡಗಳನ್ನು ಮಾಡದೇ ಇರುವುದರಿಂದ ಮೋಹಗೊಳಿಸುವುದೊಂದು. ಭಗವಂತ ಅವನ ಹುಚ್ಚ ಅಂತ ತಿಳ್ಕೊಂಡವ್ರು ತಿಳ್ಕೊಳ್ಳಿ. ಪವಾಡ ಮಾಡಿ ಅವನು ಹುಚ್ಚ ಅಲ್ಲಪ್ಪ ಮಹಾಪುರುಷ ಅಂತ ತಿಳ್ಕೊಂಡು ಏನಾಗಬೇಕಾಗಿದೆ ಭಗವಂತನಿಗೆ? ಯಾರು ಅವನು ಹುಚ್ಚ ಅಂತ ತಿಳ್ಕೊಳ್ತಾರೆ, ದೇವರಲ್ಲ ಅಂತ ತಿಳ್ಕೊಳ್ತಾರೆ. ದೇವರನ್ನು ದೇವರಲ್ಲ ಅಂತ ತಿಳ್ಕೊಂಡು ಪಾಪ ಮಾಡೋರು ಅವರ ಆದಾನಿಯಲ್ಲಿ ಹೋಗ್ಲಿ, ಅವರ ಯೋಗ್ಯತೆ ಅಷ್ಟೇ. ಹಾಗಾಗಿ ಪವಾಡ ಮಾಡದೇ ಇರುವ ಮೂಲಕ ಕೆಲವರಿಗೆ ಮೋಹ ಪರಿಹಾರ. ಹೀಗೆ ಭಗವಂತನ ವರ್ತನೆಯ ಹಿಂದೆ ಒಂದು ಮಹೋದ್ದೇಶ ಇರ್ತದೆ. ಅದನ್ನು ಯಾಕೆ ಹಾಗೆ ಮಾಡಿದ, ಯಾಕೆ ಹಾಗೆ ಮಾಡಲಿಲ್ಲ ಕೇಳಲಿಕ್ಕೆ ನಾವು ಯಾರ್ರಿ? ಅವನ ಪ್ರತಿಯೊಂದು ಕ್ರಿಯೆ ಹಿಂದೆ ಒಂದು ಡಿವೈನ್ ಪರ್ಪಸ್ ಇದೆ, ಉದ್ದೇಶ ಇದೆ. ಅದಕ್ಕೆ ತಕ್ಕಂತೆ ಭಗವಂತ ಮಾಡ್ತಾನೆ. ಅದನ್ನು ನಾವು ಪ್ರಶ್ನಿಸಬಾರ್ದು. ಆದರೆ ನಿನ್ನ ವಿಷಯ ಸರಿ. ಮನುಷ್ಯ ಒಂದು ವಿಷಯದ ಕಡೆಗೆ ಹೋದರೆ ಮನಸ್ಸು ಮತ್ತೆ ಅದು ಕೆಳಕ್ಕೆ ಜಾರೋದೆ, ಮೇಲಕ್ಕೆ ಹೋಗುವ ಪ್ರಶ್ನೆ ಇಲ್ಲ. ನೀರಿನ ಹಾಗೆ ಮನಸ್ಸು ಬೆಂಕಿಯ ಜ್ವಾಲೆ ಹಾಗಲ್ಲ. ಬೆಂಕಿಯ ಜ್ವಾಲೆ ಆಗ ನೀವು ಹೇಗೆ ಹಿಡ್ಕೊಂಡು ಹೀಗೆ ಕೆಳಗೆ ಹಿಡ್ಕೊಂಡು ಜ್ವಾಲೆ ಮೇಲೆ ಹೋಗೋದು. ದೊಂದಿಯನ್ನ ನೀವು ದೀವಟಿಗೆಯನ್ನು ಹೀಗೆ ಕೆಳಮುಖವಾಗಿ ಹಿಡ್ಕೊಂಡು ದೀಪ ಮೇಲೆ ಹೋಗೋದು, ಅದು ಎಂದೂ ಕೆಳಕ್ಕೆ ಹೋಗೋದಿಲ್ಲ. ನೀರು ನೀವು ಎಲ್ಲಿ ಎತ್ತರದಲ್ಲಿ ಹಾಗೆ ಕೆಳಕ್ಕೆ ಇಳಿಯೋದಕ್ಕೆ ಎಂದು ಮೇಲಕ್ಕೆ ಹೋಗೋದಿಲ್ಲ. ಹಾಗಾಗಿ ಮನಸ್ಸು ಕೆಳಕ್ಕೆ ಹರಿಯುವುದು ಮನಸ್ಸಿನ ಸಹಜ ಸ್ವಭಾವ. ಅದನ್ನ ಮನಸ್ಸಿನ ದಾಸನಾಗಬೇಡ, ಮನಸ್ಸನ್ನು ನಂಬಿ ಕೆಡಬೇಡ. ಇದನ್ನು ಎಚ್ಚರ ಕೊಡೋದಕ್ಕೋಸ್ಕರ ಭಗವಂತ ಮನೋನಿಗ್ರಹ. ಏನು ಮಾಡಿದರೂ ಪ್ರತಿಕ್ರಿಯೆ ಇಲ್ಲ. ಯಾರಾದ್ರೂ ಮಾತಾಡಿ ಯಾಕ್ರಿ ಹೀಗೆ ಮಾಡ್ತೀರಿ? ವೃಷಭದೇವನ ಹೇಳ್ತಾರೆ, ಯಾಕ್ರಿ ಹೀಗೆ ಮಾಡ್ತೀರಿ? ಸುಮ್ಮನೆ ಏನಾದ್ರು ಆರಾಮಾಗಿ ಬಂದು ಕೂತ್ಕೊಂಡು ಒಂದು ಆಶ್ರಮ ಕಟ್ಟಿಕೊಂಡು ಸುಖವಾಗಿರಬಾರ್ದ? ನಾವು ಭಿಕ್ಷೆ ಕೊಡ್ತೇವೆ ದಿನಾಲು ಅಂದರೆ ಸುಮ್ಮನೆ ನಕ್ಬಿಡ್ತಿದ್ದಂತೆ. ನಿಮ್ಮ ಯೋಗ್ಯತೆ ಅಷ್ಟೇ. ನನಗೆ ಭಿಕ್ಷೆ ಅಗತ್ಯ ಇಲ್ಲ, ಮನೆ ಅಗತ್ಯ ಇಲ್ಲ, ನಿಮಗೇನು ಅರ್ಥ ಆಗತ್ತೆ ಅಂತ ಮೌನ ಹೊರತದ್ದು. ಒಬ್ಬರ ಹತ್ರ ಒಂದು ಮಾತಾಡೋದಿಲ್ಲ, ಸುಮ್ಮನೆ ಹಲ್ಬಿಡೋದು. ಅದು ಜನ ಮತ್ತೆ ಕನ್ಫರ್ಮ್ ಆಯ್ತು. ಅವ್ರಿಗೆ ಹೇಳಿದ್ರೆ ಮಾತು ಅರ್ಥ ಆಗೋದ್ರೆ ಹುಚ್ಚಾರು, ಪೂರ ಹುಚ್ಚಾರು. ಅವ್ರಿಗೆ ಭಗವಂತರಿಗೆ ಆನಂದವೇ ಆನಂದ. ಅವ್ರು ಹುಚ್ಚ ಅಂತ ಕರೆದ್ರು ಅಂತ ಖುಷಿ. ಈ ರೀತಿ ಒಂದು ವಿಚಿತ್ರವಾದಂತಹ ಅವತಾರ ಲೀಲೆಯನ್ನು ಅವನು ತೋರಿಸಿ ಮುಂದೆ ಏನಾದ ಅಂತಕ್ಕಂಥದ್ದು ನಾವು ಮುಂದೆ ನೋಡಬೇಕಾದಂಥದ್ದು. ಬಹಳ ವಿಚಿತ್ರವಾದ ಅವನ ಅವಸಾನ ನಮಗೆ ಬಹಳ ಸಂಬಂಧಪಟ್ಟಂಥ. ಯಾಕೆಂದರೆ ಭಗವಂತ ವರ್ಷಭದೇವ ತನ್ನ ಅವತಾರ ಸಮಾಪ್ತಿ ಮಾಡಿದ್ದು ಕೊಲ್ಲೂರಿನಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಬಹಳ ಸಂಬಂಧಪಟ್ಟಿರ್ತಕ್ಕಂಥ ಕಥೆ. ಆ ಮುಂದಿನ ಬೆಳವಣಿಗೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.